ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಓವನ್ ಯೂಸ್ ಮಾಡದೆ ಗೋಧಿ ಹಿಟ್ಟಿಂದ ಒಂದೊಳ್ಳೆ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಬಿಸ್ಕೆಟ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಮನೇಲೇ ಇರುತ್ತೆ. ಯಾವ ಸಾಮಗ್ರಿನೂ ಹೊರಗಡೆಯಿಂದ ತರೋ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ಎಲ್ಲರ ಮನೆ ಕಿಚನಲ್ಲೂ ಸಿಗುವಂಥ ಐಟಮಿಂದನೇ ಈ ಬಿಸ್ಕೆಟ್ನ ರೆಡಿ ಮಾಡಬಹುದು. ಈ ಬಿಸ್ಕೆಟ್ನ ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಮಕ್ಕಳು ಸಂಜೆ ಹಾಲು ಕುಡಿಯೋ ಟೈಮಲ್ಲಿ ಇಲ್ಲಾಂದರೆ ಸ್ಕೂಲ್ಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡ್ತೀವಲ್ಲ ಆಗ ಕೂಡ ಈ ಬಿಸ್ಕೆಟ್ನ ಹಾಕಿ ಕಳಿಸ್ಬಹುದು. ಹಾಗಾದರೆ ಈ ಗೋಧಿ ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಿಸ್ಕೆಟ್ ಮಾಡೋಕ್ಕೆ ಮೊದಲಿಗೆ ಒಂದು ಬೌಲಿಗೆ ಅರ್ಧ ಕಪ್ ಮೊಸರು ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಮೊಸರಲ್ಲಿ ಏನೇ ಲಂಪ್ಸ್ ಕೂಡ ಇಲ್ದಿರೋ ಹಾಗೆ ಚೆನ್ನಾಗಿ 1 ನಿಮಿಷ ತನಕ ಬೀಟ್ ಮಾಡ್ಕೊಳ್ಳೋಣ. ಹುಳಿ ಮೊಸರು ತೊಗೊಂಬಿಡಿ, ಸಿಹಿಯಾಗಿರೋ ಮೊಸರು ತೊಗೊಳ್ಳಿ. 1 ನಿಮಿಷ ಮೊಸರನ್ನ ಬೀಟ್ ಮಾಡ್ಕೊಂಡ್ಮೇಲೆ ಇದಕ್ಕೀಗ ಅರ್ಧ ಕಪ್ ಸಕ್ಕರೆ, ಪುಡಿ ಮಾಡಿರೋ ಸಕ್ಕರೆ ಇಲ್ಲ, ನಾರ್ಮಲಾಗಿ ಸಕ್ಕರೆ ಇರುತ್ತಲ್ಲ ಅದೇ ಸಕ್ಕರೆ, ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡು 1 ನಿಮಿಷ ಒಂದು ಅರ್ಧದಷ್ಟು ಸಕ್ಕರೆ ಕರಗೋಷ್ಟು ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸ್ಕೆಟ್ ಮಾಡೋಕ್ಕೆ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಯಾವ ಕಪ್ಪಲ್ಲಿ ಮೆಷರ್ ಮಾಡ್ತೀರಾ ಅದೇ ಕಪ್ಪಲ್ಲಿ, ಈಗ ಮೊಸರನ್ನೆಲ್ಲ ಯಾವ ಕಪ್ ಅಥವಾ ಒಂದು ಐಟಮ್ನ ಯಾವ ಕಪ್ಪಲ್ಲಿ ಮೆಷರ್ ಮಾಡ್ತೀರಾ ಅದೇ ಕಪ್ಪಲ್ಲಿ ಉಳಿದಿರೋ ಸಾಮಗ್ರಿಗಳನ್ನ ಕೂಡ ಮೆಷರ್ ಮಾಡ್ಕೊಳ್ಳಿ. ನೋಡಬಹುದು ಸಕ್ಕರೆ ಹರಳುಗಳೆಲ್ಲ ಹಾಗಾಗೇ ಇದೆ. ಈ ಟೈಮಲ್ಲಿ ಈಗ ಇದಕ್ಕೆ 4 ಚಮಚ ತುಪ್ಪ ಹಾಕೊಳ್ಳೋಣ. ನಾರ್ಮಲ್ ಮನೇಲಿ ಏನು ಊಟ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಚಮಚದಲ್ಲಿ 4 ಚಮಚ ತುಪ್ಪ ಹಾಕ್ಕೊಂಡು ತುಪ್ಪ ಎಲ್ಲ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಮೊಸರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಬಹುದು ಮೇಲ್ಗಡೆಯಿಂದ ಎಲ್ಲೂ ತುಪ್ಪ ಕಾಣಿಸ್ತಿಲ್ಲ, ಎಲ್ಲ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 1-3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕೊಳ್ಳೋಣ. ಏಲಕ್ಕಿ ಬದಲಿಗೆ ವೆನಿಲಾ ಎಸೆನ್ಸ್ ಇದ್ದರೆ ವೆನಿಲಾ ಎಸೆನ್ಸ್ ಕೂಡ ಹಾಕಬಹುದು. ಏಲಕ್ಕಿ ಪುಡಿ ಹಾಕಿದ ಮೇಲೆ ಒಂದು 4 ಚಮಚ ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ಹಾಕೊಳ್ಳೋಣ. ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ಇಲ್ಲಾಂದರೆ ಮನೇಲಿ ನಾರ್ಮಲಾಗಿ ಕೊಬ್ಬರಿ ಇದ್ದೇ ಇರುತ್ತೆ. ಆ ಕೊಬ್ಬರಿನ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿ ಆ ಪೌಡ್ರನ್ನ ಹಾಕೊಳ್ಳೋಣ. ಕೊಬ್ಬರಿ ಹಾಕೋದ್ರಿಂದ ಬಿಸ್ಕೆಟ್ದು ಫ್ಲೇವರ್ ತುಂಬಾ ಚೆನ್ನಾಗಾಗುತ್ತೆ. ಕೊಬ್ಬರಿ ಪುಡಿ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ 1/4 ಚಮಚ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ 1 ನಿಮಿಷ ತನಕ ಬೀಟ್ ಮಾಡೋಣ. 1 ನಿಮಿಷ ಬೀಟ್ ಆದಮೇಲೆ ಈ ಮಿಕ್ಸ್ಚರ್ನ 5 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. 5 ನಿಮಿಷ ಆಗಿದೆ ರೆಸ್ಟ್ ಮಾಡೋಕ್ಕಿಟ್ಟು. ನೋಡಬಹುದು ಮೊಸರು ಜೊತೆ ಸೋಡಾ ಚೆನ್ನಾಗಿ ರಿಯಾಕ್ಷನ್ ಆಗಿ ಫುಲ್ ಫ್ಲಫಿ ಆಗಿದೆ. ಈಗ ಇದಕ್ಕೆ 2 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ಟಾರ್ಟಿಂಗ್ ಮಿಕ್ಸ್ ಮಾಡುವಾಗ ಸ್ವಲ್ಪ ಸಾಫ್ಟ್ ಇರುತ್ತೆ, ಜಾಸ್ತಿ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಡಿ. ಜಸ್ಟ್ ಕಂಬೈನ್ ಆಗೋ ಥರ ಎಲ್ಲ ಒಂದು ಡೋ ಫಾರ್ಮ್ ಆಗೋ ಥರ, ಸಾಫ್ಟಾಗಿರೋ ಡೋ ಫಾರ್ಮ್ ಆಗೋ ಥರ ಎಲ್ಲ ಕಂಬೈನ್ ಮಾಡಿ ಒಂದು ಡೋ ಫಾರ್ಮ್ ಮಾಡ್ಕೊಳ್ಳೋಣ. ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟನ್ನ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಗಟ್ಟಿ ಆಗೋಕ್ಕಿಡೋಣ. ಈಗ ತುಂಬ ಸಾಫ್ಟಾಗಿರುತ್ತೆ. ಅರ್ಧ ಗಂಟೆ ಇಟ್ಟರೆ ನಮಗೆ ನೆಕ್ಸ್ಟ್ ರೋಲಿಂಗ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಅರ್ಧ ಗಂಟೆ ಅದಕ್ಕೆ ಫ್ರಿಡ್ಜಲ್ಲಿ ರೆಸ್ಟ್ ಮಾಡೋಕ್ಕಿಡೋಣ. ಅರ್ಧ ಗಂಟೆ ಆಗಿದೆ. ನೋಡಬಹುದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದನ್ನು ಒಂದು ಕ್ಲೀನಾಗಿರೋ ಸರ್ಫೇಸ್ ಮೇಲೆ ತೊಗೊಂಡು 1-2 ನಿಮಿಷ ಹಿಟ್ಟನ್ನ ಸ್ವಲ್ಪ ನಾದ್ಕೊಳ್ಳೋಣ. ಹಿಟ್ಟನ್ನು 1-2 ನಿಮಿಷ ನಾದ್ಕೊಂಡ್ಮೇಲೆ 4 ಭಾಗ ಡಿವೈಡ್ ಮಾಡ್ಕೊಳ್ಳೋಣ. 1 ಭಾಗ ಇಟ್ಕೊಂಡು ಇನ್ನು ಬಾಕಿ 3 ಭಾಗನ ಮತ್ತೆ ವಾಪಸ್ ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ. ಹೊರಗಡೆ ಇಟ್ಕೊಂಡ್ರೆ ಹಿಟ್ಟು ಫುಲ್ ಸಾಫ್ಟ್ ಆಗುತ್ತೆ. ಸೊ ಅದಕ್ಕೆ ಫ್ರಿಡ್ಜಲ್ಲಿ ಇಟ್ಟರೆ ನೆಕ್ಸ್ಟ್ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ನಮಗೀಗ ಬೇಕಾಗಿರೋದು ಒಂದೇ ಒಂದು ಭಾಗ, ಅದಕ್ಕೆ 1 ಪೋರ್ಷನ್ ಮಾತ್ರ ಇಟ್ಕೊಂಡು ಬಾಕಿ 3 ಪೋರ್ಷನ್ನ ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ. ಈ 1 ಭಾಗ ಹಿಟ್ಟನ್ನು ಸಿಲಿಂಡರ್ ಥರ ಈ ಥರ ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡ್ಕೊಂಡಾದಮೇಲೆ ಒಂದು ಚಾಕು ತೊಗೊಂಡು ಈ ಥರ ಸ್ಲ್ಯಾಂಟಾಗಿ ಹಿಟ್ಟನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ.
ಕಟ್ ಮಾಡ್ಕೊಂಡಿರೋ ಹಿಟ್ಟುಗಳನ್ನೆಲ್ಲ ಕೈಗಳ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿ ಒಂದು ಶೇಪ್ ಕೊಡೋಣ, ಓವಲ್ ಥರ. ನಿಮ್ಗೆ ಈ ಥರ ಓವಲ್ ಶೇಪ್ ಬೇಡ ಅಂದರೆ ರೌಂಡಾಗಾದರೂ ಮಾಡ್ಕೊಬಹುದು, ಇಲ್ಲಾಂದರೆ ಎಲ್ಲನೂ ಒಟ್ಟಿಗೆ ದೊಡ್ಡದಾಗಿ ರೋಲ್ ಮಾಡಿಕೊಂಡು ಸ್ಕ್ವೇರ್ ಥರ ಕಟ್ ಮಾಡಿಕೊಂಡು ಆ ಥರ ಆದ್ರೂ ಬಿಸ್ಕೆಟ್ ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ಇವತ್ತು ಓವಲ್ ಶೇಪಲ್ಲಿ ಬಿಸ್ಕೆಟ್ ಮಾಡ್ತಿದ್ದೀನಿ. ನೀವು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಬಿಸ್ಕೆಟ್ನ ರೆಡಿ ಮಾಡ್ಕೋಬಹುದು. ಉಳಿದಿರೋ ಎಲ್ಲ ಹಿಟ್ಟನ್ನು ಇದೇ ಥರ ಶೇಪ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಈ ಬಿಸ್ಕೆಟ್ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ತುಂಬ ಬಿಸಿಯಾಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮೀಡಿಯಮಾಗಿ ಬಿಸಿ ಆದರೆ ಸಾಕು. ನೋಡಬಹುದು ಒಂದು ಬಿಸ್ಕೆಟ್ ಹಾಕಿದಾಗ ಜಸ್ಟ್ ಆಗಷ್ಟೇ ಬಬಲ್ ಶುರು ಆಗ್ತಿದೆ. ಸೊ ಇಷ್ಟು ಬಿಸಿ ಇದ್ದರೆ ಸಾಕು. ಫ್ಲೇಮ್ನ ಲೋ ಟು ಮೀಡಿಯಮ್ ಮಧ್ಯದಲ್ಲೇ ಇಟ್ಕೊಳ್ಳಿ. ಲೋ ಟು ಮೀಡಿಯಮ್ ಮಧ್ಯದಲ್ಲಿಟ್ಟು ಎಲ್ಲ ಬಿಸ್ಕೆಟ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದು ಬೇಡ ಅಂದರೆ ಈ ಬಿಸ್ಕೆಟ್ಗಳನ್ನ ಪ್ರೀಹೀಟ್ ಆಗಿರೋ ಅವನ್ನಲ್ಲಿ 180 ಡಿಗ್ರಿ ಸೆಲ್ಸಿಯಸಲ್ಲಿ 15ರಿಂದ 20 ನಿಮಿಷ ಇಟ್ಕೊಂಡು ಬೇಕ್ ಮಾಡಿದರೆ ಒಳ್ಳೆ ಗೋಧಿ ಬಿಸ್ಕೆಟ್ ರೆಡಿ ಆಗುತ್ತೆ. ಒಂದೆರಡು ನಿಮಿಷ ಆದಮೇಲೆ ಬಿಸ್ಕೆಟ್ ಎಲ್ಲ ಉಬ್ಬಿ ಅದೇ ಎಲ್ಲ ಮೇಲ್ಗಡೆ ಬರುತ್ತೆ. ಮೇಲ್ಗಡೆ ಬಂದಾದಮೇಲೆ ಉಲ್ಟಾ ಮಾಡಿಕೊಂಡು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಫ್ಲೇಮ್ನ ಮಾತ್ರ ಲೋ ಟು ಮೀಡಿಯಮ್ ಮಧ್ಯದಲ್ಲೇ ಇಟ್ಕೊಳ್ಳಿ. ಇದೇ ಥರ ಉಳಿದಿರೋ ಹಿಟ್ಟನ್ನು ಬಿಸ್ಕೆಟ್ ಥರ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಗೋಧಿ ಹಿಟ್ಟಿಂದ ಬಿಸ್ಕೆಟ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.